ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯ ಮಾಡಿ ಒಳ್ಳೆಯ ರಿಟರ್ನ್ಸ್ ಗ್ಯಾರಂಟಿ ಪಡೆಯಿರಿ. ಬಂಧು ಮಿತ್ರರೇ, ಪೋಸ್ಟ್ ಆಫೀಸ್ ಅಂದ್ರೆ ಈಗ ಬರೀ ಪತ್ರಗಳನ್ನ ಪೋಸ್ಟ್ ಮಾಡುವ ಕಚೇರಿಯಾಗಿ ಉಳಿದಿಲ್ಲ. ಪೋಸ್ಟ್ ಆಫೀಸ್ ಈಗ ವಿಶ್ವಾಸಾರ್ಹ ಬ್ಯಾಂಕ್ ಆಗಿ ಪರಿವರ್ತನೆಯಾಗಿದೆ. ಅದರಲ್ಲೂ ಸಣ್ಣ ಪ್ರಮಾಣದ ಹೂಡಿಕೆ, ಉಳಿತಾಯ ಯೋಜನೆಗಳಿಗೆ ಒಳ್ಳೆಯ ಬ್ಯಾಂಕ್ ಆಗಿದೆ. ಬೇರೆ ಬ್ಯಾಂಕ್ಗಳಿಗೆ ಹೋಲಿಸಿದ್ರೆ ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಗಳಿಗೆ ಒಳ್ಳೆಯ ರಿಟರ್ನ್ಸ್ ಇದೆ. ಹಾಗಾದ್ರೆ ಪೋಸ್ಟ್ ಆಫೀಸ್ನಲ್ಲಿ ಹೂಡಿಕೆ ಮಾಡಿ ಒಳ್ಳೆ ಲಾಭ ಗಳಿಸಬಹುದಾದ ಯೋಜನೆಗಳು ಯಾವುವು ಎಂಬುದನ್ನ ತಿಳಿಯೋಣ ಬನ್ನಿ. ಪೋಸ್ಟ್ ಆಫೀಸ್ನಲ್ಲಿ ಉಳಿತಾಯಕ್ಕೆ ಆರ್‌ಡಿ ಒಳ್ಳೆಯ ಸ್ಕೀಮ್. 6.7% ಬಡ್ಡಿ ದರ ಸಿಗುವ ಯೋಜನೆ ತುಂಬಾ ಉಪಯುಕ್ತ. ಕನಿಷ್ಠ ₹100 ಬೇಕಾದರೂ ಹೂಡಿಕೆ ಸಾಧ್ಯ. ಅಂಚೆ ಕಚೇರಿಯ ಪ್ರಮುಖ ಉಳಿತಾಯ ಯೋಜನೆಗಳಲ್ಲಿ ರೆಕರಿಂಗ್ ಡೆಪಾಸಿಟ್ ಅಥವಾ ಆರ್‌ಡಿ ಸ್ಕೀಮ್ ಅತ್ಯುತ್ತಮವಾಗಿದೆ. ಮಾಸಿಕ ಕನಿಷ್ಠ ₹100 ಸೇವ್ ಮಾಡಬಹುದಾಗಿದ್ದು, ವರ್ಷಕ್ಕೆ 6.7% ಬಡ್ಡಿ ದರ ಸಿಗಲಿದೆ. ಮಾಸಿಕವಾಗಿ ಆನ್ಲೈನ್ ಮೂಲಕವೇ ಟ್ರಾನ್ಸ್ಫರ್ ಮಾಡುವ ವ್ಯವಸ್ಥೆ ಇದೆ. 5-10 ವರ್ಷದ ಅವಧಿಗೆ ಠೇವಣಿ ಮಾಡಬಹುದಾಗಿದೆ. 3 ವರ್ಷದ ಬಳಿಕವೇ ಹೂಡಿಕೆಯ ಹಣವನ್ನ ಬಡ್ಡಿ ಸಮೇತ ವಾಪಸ್ ನೀಡಲಾಗುತ್ತೆ. ಮೆಚೂರ್ ಆಗುವ ತನಕ ಹಣ ವಾಪಸ್ ಪಡೆದಿದ್ರೆ ಹೆಚ್ಚಿನ ಮೊತ್ತ ಸಿಗಲಿದೆ. ಪೋಸ್ಟ್ ಆಫೀಸ್ ಯೋಜನೆಗಳಲ್ಲೇ ಪಿಪಿಎಫ್ ಜನಪ್ರಿಯ ಸ್ಕೀಮ್. 15 ವರ್ಷ ಸತತವಾಗಿ ಹೂಡಿಕೆ ಮಾಡಿದ್ರೆ ಸಿಗಲಿದೆ ಒಳ್ಳೆಯ ರಿಟರ್ನ್ಸ್. ವರ್ಷಕ್ಕೆ ₹500 1.5 ಲಕ್ಷ ವರೆಗೆ ಹೂಡಿಕೆ ಸಾಧ್ಯ. ಅಂಚೆ ಕಚೇರಿಯ ಉಳಿತಾಯ ಯೋಜನೆಗಳಲ್ಲಿಯೇ ಪಿಪಿಎಫ್ ಜನಪ್ರಿಯ ಸ್ಕೀಮ್ ಆಗಿದೆ. ಪಿಪಿಎಫ್ ಯೋಜನೆ ಅನ್ವಯ ಮಾಸಿಕ ಕನಿಷ್ಠ ₹500 ಉಳಿತಾಯ ಮಾಡಬಹುದಾಗಿದೆ. ವರ್ಷಕ್ಕೆ ಗರಿಷ್ಠ ₹1.5 ಲಕ್ಷ ವರೆಗೆ ಹೂಡಿಕೆ ಮಾಡಬಹುದಾಗಿದ್ದು, 7.1% ಬಡ್ಡಿ ನೀಡಲಾಗುತ್ತೆ. ಅಲ್ಲದೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ ಸಿ ಅಡಿಯಲ್ಲಿ ಹೂಡಿಕೆದಾರರು ₹1.5 ಲಕ್ಷದವರೆಗೂ ತೆರಿಗೆ ಲಾಭ ಪಡೆಯಬಹುದಾಗಿದೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತಮ. 10 ವರ್ಷದೊಳಗಿನ ಹೆಣ್ಣು ಮಕ್ಕಳಿದ್ದರೆ ಯೋಜನೆ ಅನ್ವಯ. ಹೆಣ್ಣು ಮಕ್ಕಳ ಶಿಕ್ಷಣ, ಮದುವೆಗೆ ಈಗಲೇ ಹಣ ಹೊಂದಿಸಲು ಇದು ಅದ್ಭುತ ಯೋಜನೆ. ಮನೆಯಲ್ಲಿ ಪುಟ್ಟ ಹೆಣ್ಣು ಮಗಳಿದ್ದಾಳೆ, ಆಕೆಯ ಶಿಕ್ಷಣ, ಮದುವೆಗೆ ಹಣ ಹೊಂದಿಸಬೇಕು ಅಂದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆಯು ಹೇಳಿ ಮಾಡಿಸಿದ ಯೋಜನೆಯಾಗಿದೆ. ಇದು ಸರ್ಕಾರಿ ಪ್ರಾಯೋಜಿತ ಯೋಜನೆಯಾಗಿದ್ದು, 10 ವರ್ಷದೊಳಗಿನ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಖಾತೆ ತೆರೆಯಬಹುದಾಗಿದೆ. ಮಾಸಿಕ ₹250 ವರ್ಷಕ್ಕೆ ₹1.5 ಲಕ್ಷ ವರೆಗೆ ಠೇವಣಿ ಮಾಡಬಹುದಾಗಿದೆ. 8.2% ಬಡ್ಡಿ ದರ ಸಿಗಲಿದ್ದು, ಆಕೆಗೆ 18 ವರ್ಷ ತುಂಬಿದ ಬಳಿಕವೇ ಹಣ ಡ್ರಾ ಮಾಡಬಹುದಾಗಿದೆ. ಹಿರಿಯ ನಾಗರಿಕರಿಗೂ ಪೋಸ್ಟ್ ಆಫೀಸ್ನಲ್ಲಿದೆ ಯೋಜನೆ. 60 ವರ್ಷ ದಾಟಿದವರು ಕೂಡ ಈಗ ಹೂಡಿಕೆ ಮಾಡಬಹುದು. ಒಳ್ಳೆಯ ಬಡ್ಡಿ ದರವೂ ಸಿಗುವುದರಿಂದ ಮಾಸಿಕ ಉಳಿತಾಯ ಅನುಕೂಲ. ಮನೆಯಲ್ಲಿರುವ ಹಿರಿಯ ನಾಗರಿಕರು ಕೂಡ ಉಳಿತಾಯ, ಒಳ್ಳೆಯ ರಿಟರ್ನ್ಸ್ ದೃಷ್ಟಿಯಿಂದ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯನ್ನ ಆಯ್ದುಕೊಳ್ಳಬಹುದು. ತಿಂಗಳಿಗೆ ಕನಿಷ್ಠ ₹1,000 ಹೂಡಿಕೆ ಮಾಡಬಹುದಾಗಿದ್ದು, ವರ್ಷಕ್ಕೆ ₹30 ಲಕ್ಷ ಠೇವಣಿಯ ಮಿತಿ ಇದೆ. ವರ್ಷಕ್ಕೆ 8.2% ರಿಟರ್ನ್ ಸಿಗಲಿದ್ದು, 60 ವರ್ಷ ದಾಟಿದವರು ಉಳಿತಾಯ ಮಾಡಬಹುದಾಗಿದೆ. ಈ ಯೋಜನೆ ಆಯ್ಕೆ ಮಾಡಿಕೊಂಡ್ರೆ 80ಸಿ ಅನ್ವಯ ₹50,000 ವರೆಗೆ ತೆರಿಗೆ ಉಳಿತಾಯ ಮಾಡಬಹುದಾಗಿದೆ. ಒಟ್ನಲ್ಲಿ ಷೇರು ಮಾರುಕಟ್ಟೆ ನಮಗೆ ಅರ್ಥವಾಗಲ್ಲ ಅನ್ನುವರು, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳಿಯದವರು ಪೋಸ್ಟ್ ಆಫೀಸ್ ಉಳಿತಾಯ ಯೋಜನೆಗಳ ಮೂಲಕ ಒಳ್ಳೆಯ ರಿಟರ್ನ್ಸ್ ಪಡೆಯಬಹುದಾಗಿದೆ. ಪೋಸ್ಟ್ ಆಫೀಸ್ ಬ್ಯಾಂಕಿಂಗ್ನಲ್ಲೂ ಈಗ ಆನ್ಲೈನ್ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ. ಆನ್ಲೈನ್ ಮೂಲಕ ಹಣ ವರ್ಗಾವಣೆ ಮಾಡಬಹುದಾಗಿದೆ. ಹಾಗಾಗಿ ಪೋಸ್ಟ್ ಆಫೀಸ್ ಅಂದ್ರೆ ಈಗ ಮೂಗು ಮುರಿಯಬೇಕಿಲ್ಲ. ಬಂಧು ಮಿತ್ರರೇ, ಮಾಹಿತಿ ನೀಡಿದ್ದೇವೆ. ತಜ್ಞರೊಂದಿಗೆ ಸಮಾಲೋಚಿಸಿ ಮುಂದುವರಿಯಿರಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.